ಇಲ್ಲಿ ಏಕಕಾಲಕ್ಕೆ ಕಾಶಿಯಲ್ಲಿ ನೋಡಬಹುದಾದಂತಹ ಉತ್ತರ ಭಾರತದ ಪದ್ಧತಿಯ ಗಂಗಾರತಿ, ನಮ್ಮ ಕರ್ನಾಟಕದ ವಿಶೇಷವಾದಂತಹ ಒಂದು ಕಾವೇರಿ ಆರತಿ ಎರಡನ್ನೂ ಕೂಡ ನೋಡುವಂಥ ಅವಕಾಶವನ್ನು ಈ ಸಂದರ್ಭದಲ್ಲಿ ಕಲ್ಪಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅದನ್ನು ಒಂದು ಯೋಜನೆಯನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಇದು ಆಗಬೇಕು ಅಂತ ಅನ್ನೋದನ್ನು ಮಾಡಿದಂಥವರು ನಮ್ಮ ನೀರಾವರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಕನಸನ್ನು ಕಂಡು ಈ ಭಾಗದಲ್ಲೂ ಗಂಗೆಗೆ ಪೂಜೆ ಮಾಡುವಂತಹ ಆರತಿಯನ್ನು ನೋಡುವಂಥ ಸೌಭಾಗ್ಯವನ್ನು ಈ ಭಾಗದ ಜನರಿಗೂ ಕಲ್ಪಿಸಬೇಕು ಅಂತ ಅವರು ಸಂಕಲ್ಪ ಮಾಡಿ ಯೋಜನೆಯನ್ನು ಮಾಡಿ ಮಹೇಶ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರೆಲ್ಲ ಅವರಿಗೆ ಸೂಚನೆ ಕೊಟ್ಟು ಮಹೇಶ್ ಅವ್ರ ತಂಡದವರೆಲ್ಲ ಉತ್ತರ ಭಾರತದ ಎಲ್ಲ ಭಾಗಗಳಿಗೂ ಭೇಟಿ ಮಾಡಿ ಇದನ್ನು ಹೇಗೆ ವ್ಯವಸ್ಥಿತವಾಗಿ ಸಾಂಪ್ರದಾಯಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅಧ್ಯಯನ ಮಾಡಿ ಅದರ ಫಲವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿಯ ಮಂಡ್ಯ ಜಿಲ್ಲೆಯ ಶಾಸಕರು, ಸಂಸದರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಅವ್ರನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶಿವಕುಮಾರ್ ಅವರನ್ನು ಮೊದಲುಗೊಂಡು ರವಿಕುಮಾರ್ ಅವರು, ಗೂಳಿಗೌಡರು ಎಲ್ಲರೂ ಸೇರಿದಾಗೆ ಈ ಒಂದು ಯೋಜನೆಯನ್ನು ರೂಪಿಸಲಿಕ್ಕೆ ಕಾರಣರಾದಂಥ ಸಮರ್ಥರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಕಾವೇರಿ ಮಾತೆ ಎಲ್ಲರ ಜೀವನವನ್ನು ಪಾವಿತ್ರಗೊಳಿಸಲಿ, ಆ ಪವಿತ್ರ ಭಾವನೆ ಅಂತ ನೋಡುವಂತಹ ಭಾವನೆ ನಮ್ಮ ಎಲ್ಲ ಸಾಮಾನ್ಯ ಜನರಲ್ಲೂ ಕೂಡ ಬರಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಈ ಕಾವೇರಿ ಆರತಿ ನಿರಂತರವಾಗಿ ನಡೆದುಕೊಂಡು ಬರಲಿ, ಜನರ ಮನಸ್ಸಿಗೆ ಮುದವನ್ನು ಕೊಡಲಿ ಅಂತನ್ನುವ ಒಂದು ಹಾರೈಕೆಯೊಂದಿಗೆ ಈ ಭಗವಂತನ ಕೃಪೆ ಎಲ್ಲರಿಗೂ ಇರಲಿ ಅಂತ ಹಾರೈಸಿ